ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ಇವತ್ತು ನಾವು 17/7/23 ಶಿಫ್ಟ್ 4 ಪೇಪರ್ ಮ್ಯಾಥ್ಸ್ ಸೊಲ್ಯೂಷನ್ ನೋಡೋಣ. ಓಕೆ, ಫಸ್ಟ್ ಕ್ವಶನ್ 18 ಡಿವೈಡ್ ಬೈ ಬ್ರಾಕೆಟ್ ಒಳಗಡೆ ಇದೆ. ಫಸ್ಟ್ ಇದನ್ನು ಕ್ಲಿಯರ್ ಮಾಡಬೇಕು. 6 ಆಫ್ ಅಂತಂದರೆ ಮಲ್ಟಿಪ್ಲಿಕೇಶನು 6 × 12 -4 8 ಇರುತ್ತೆ. ಸೊ 18 ಡಿವೈಡೆಡ್ ಬೈ 8 ಇಂಟು 6 - 3 3 5 3 is 15. ಸೊ ಎಷ್ಟು 18 × 15 ಎಷ್ಟಾಗುತ್ತೆ ನಮಗೆ 230, 5 8 40, 270 by 8. ಸೊ 2 ಇಂದ ಡಿವೈಡ್ ಮಾಡಿದ್ರೆ 4 135 by 4. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನು. ಸ್ಟಡಿ ದ ಗಿವನ್ ಪೈ ಚಾರ್ಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸ್ಕಾಲರ್ಶಿಪ್ ಹ್ಯಾಸ್ ಟು ಬಿ ಪೇಡ್ ಔಟ್ ಆಫ್ ದ ಡೊನೇಷನ್. ಸ್ಕಾಲರ್ಶಿಪ್ ಅನ್ನೋದು ಡೊನೇಷನಿಂದ ಕಟ್ಟಬೇಕಂತೆ. ಡೊನೇಷನ್ಗೆ ಬಂದಿರೋಂಥ ಅಮೌಂಟಿಂದ ಸ್ಕಾಲರ್ಶಿಪ್ ಕಟ್ಟಬೇಕಂತೆ. ಈಗ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಡೊನೇಷನ್ ಫಂಡ್? ಡೊನೇಷನ್ ಫಂಡ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಿದ್ರಿ. ಯಾವುದ್ರ ಮೇಲೆ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಅಂದರೆ ಸ್ಕಾಲರ್ಶಿಪ್ಪಲ್ಲಿ ಇರುವಂಥ ಅಮೌಂಟು ಡೊನೇಷನ್ಗೆ ಎಷ್ಟು ಪರ್ಸೆಂಟೇಜು ಅಂತ ಕೇಳ್ತಿದ್ದಾರೆ. ಟೋಟಲ್ 10 lakhs. ಸೊ ಇಲ್ಲಿ 38, 35, 15, 12, 30, 60, 70, 80, 90, 100 100% ಇದೆ. 100%ಅಲ್ಲಿ 35% ಅಂತಂದರೆ 3,50,000. ಸೊ 3,50,000ಅಲ್ಲಿ 26%. ಸೊ ಏನು ಸ್ಕಾಲರ್ಶಿಪ್ಪು 26%, ಇದು 35% ಇಂಟು 100 ಅಂದರೆ 2,60,000. 3,50,000ಅಲ್ಲಿ 2,60,000 ಎಷ್ಟು ಅಂತ. ಸೊ 2,600 ಡಿವೈಡ್ ಬೈ 35 ಮಾಡಿದ್ರೆ 35 ಆಪ್ಷನ್ಸಲ್ಲಿ ಎಲ್ಲ 7 ಇದೆ ಅಲ್ವಾ. ಸೊ 8 ಕೂಡ ಇದೆ. 8 ನೋಡಿದ್ರೆ 35 × 8 8 3 240, 8 5 40, 280 ಆಗೋಯ್ತದೆ. ಸೊ ಪಕ್ಕ 7ಇಂದನೇ ಬರಬೇಕು. ಸೊ 35 ಅಂದರೆ 2 10, 7 5 35, 245 ಬಂದರೆ ಇಲ್ಲಿ 15 ಮಿಕ್ಕುತ್ತೆ. ಸೊ 35 5 150 ಮೇಲೆ ಹೋಗ್ಬಿಡುತ್ತೆ. 35 4 ಸೊ 74 ಇಂದ ಬಂದಿರೋದು ಇದೊಂದೇ. ಸೊ ನಮ್ಮ ಆಪ್ಷನ್ ಅದೊಂದೇ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನು. 15 men and 21 women. 15 men plus 21 women ವರ್ಕಿಂಗ್ ಟುಗೆದರ್ ಕ್ಯಾನ್ ಡೂ ಎ ಜಾಬ್ ಇನ್ 56 ಡೇಸಲ್ಲಿ ಒಂದು ಕೆಲಸನ ಮಾಡ್ತಾರಂತೆ. 12 men and 24 women plus 24 women ವರ್ಕಿಂಗ್ ಟುಗೆದರ್ ಕ್ಯಾನ್ ಡೂ ದ ಸೇಮ್ ಜಾಬ್ ಇನ್ 64 days ಅಂತೆ. ಇವ್ರು 56 ಡೇಸಲ್ಲಿ ಮಾಡ್ತಾರಂತೆ, ಇವ್ರು 64 ಡೇಸಲ್ಲಿ ಮಾಡ್ತಾರಂತೆ. ಇನ್ ಹೌ ಮೆನಿ ಡೇಸ್ ಕ್ಯಾನ್ ದ ಸೇಮ್ ಜಾಬ್ ಕ್ಯಾನ್ ಬಿ ಡನ್ ಅಂದರೆ 18 men ಅಂಡ್ ಪ್ಲಸ್ 24 women ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಸೊ ಫಸ್ಟ್ ಎಫಿಷಿಯನ್ಸಿ ತಿಳ್ಕೊಳ್ಳೋಣ, ಅದಾದಮೇಲೆ ಟೋಟಲ್ ವರ್ಕ್ ತಿಳ್ಕೊಳ್ಳೋಣ. ಟೋಟಲ್ ವರ್ಕ್ ಬಂದಮೇಲೆ ಅದನ್ನು ಎಫಿಷಿಯನ್ಸಿನ ಇವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟು ಎಷ್ಟು ಅಂತ ನೋಡ್ಕೊಬೇಕಾಗುತ್ತೆ. ಸೊ 4 1s 4 4s 16, ಸಾರಿ 4 9 ಅಷ್ಟೇ ಅಲ್ವಾ, 4 14. ಓಕೆ, ಕರೆಕ್ಟಾಗಿದೆ. 4 1s 4 6. ಸೊ 2 7s 2 8s. ಇವಾಗ ಇಂಟು ಮಲ್ಟಿಪ್ಲೈ ಮಾಡಿ. 15 × 7 70, 7 5 35, 105 men ಪ್ಲಸ್ 21 × 7 7 2 140, 147 women ಈಕ್ವಲ್ಸ್ 12 8s 80, 8 2s 16, 96 men ಪ್ಲಸ್ 24 × 8 2 8 2 160, 8 4s 32, 192. ಸೊ 192 women. ಸೊ ಈ ವುಮೆನ್ ಆ ಕಡೆ ಕಳಿಸಿ ಮೆನ್ ಈ ಕಡೆ ಕರ್ಕೊಂಬಂದರೆ ಇದು 9 men ಈಕ್ವಲ್ಸ್. ಸೊ 147ಅಲ್ಲಿ 197, 192ಅಲ್ಲಿ 147 ಹೋದರೆ 150 ಅಂತಂದರೆ 42, 43, 44, 45 ವುಮೆನ್. ಸೊ ಇವಾಗ ಮೆನ್ಗೂ ವುಮೆನ್ಗೂ ರೇಷಿಯೋ ತೊಗೊಂಡ್ರೆ 9/45, 1/9 5 45. ಸಾರಿ, ಮೆನ್ನದು 9, ವುಮೆನ್ನದು 1. ಸೊ ರೇಷಿಯೋ ಬಂತು, ಎಫಿಷಿಯನ್ಸಿ ಬಂತು ನಮಗೆ. ಏನು, ಮೆನ್ನು 9, ವುಮೆನು 1. ಸೊ ಇವಾಗ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮೆನ್ ಜಾಗದಲ್ಲಿ 9 ಹಾಕಿ. 15 × 9 9 × 10 90, 9 5 45. ಸೊ 90 45 135 ಪ್ಲಸ್ ಡಬ್ಲ್ಯೂ ಅಂದರೆ 1 ಪ್ಲಸ್ 21 6 3 4 5 156 × 56 ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. 156 × 56 ಮಾಡಿದ್ರೆ ಅವಾಗ ನಮಗೆ ಟೋಟಲ್ ವರ್ಕ್ ಬರುತ್ತೆ. 6 6 36, 6 5 30, 6 5 30, 63, 6 ಕ್ಯಾರಿ 3. ಅದಾದಮೇಲೆ 6 1s 6, 6 0s 0, 5 5 25 ಪ್ಲಸ್ 6 31 ಪ್ಲಸ್ 6 37, 3 ಕ್ಯಾರಿ 7. ಸೊ 5 1s 5, 5 0s 0, 5 ಪ್ಲಸ್ 3 8. ಸೊ 1 0s 0, 8 7 3 6 ಬಂತು. ಸೊ 8 7 ಅಲ್ಲಿ ಕಾಣಿಸ್ತಿಲ್ಲ. ಓಕೆ, 8 7 3 6ನ ಎಷ್ಟು ಜನ ಮಾಡ್ತಾರೆ? ಮೆನ್ ಜಾಗದಲ್ಲಿ ಏನು ಹಾಕೊಬೇಕು? 9. 18 × 9 9 10s 90, 9 8s 72, 162 ಪ್ಲಸ್ 24.
ಸೊ 162 ಪ್ಲಸ್ 24 ಎಷ್ಟಾಗುತ್ತೆ? 160, 180, 196. ಸೊ 8736 ಡಿವೈಡೆಡ್ ಬೈ 196 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ 4ಇಂದ ಮಾಡೋಣ. 4 2s 4 1s 4, 33 ಇರುತ್ತೆ. 4 8s 32, 16 4 4s 16. ಇದು 4 4s 16. ಸೊ 196 ಬರೋಲ್ಲ ಅಲ್ಲ? ಸರಿ, ಬರುತ್ತೆ. 4 4s 16, 36 4 9s 36. ಸೊ ಇದು 49 7ಇಂದ ಹೋಗುತ್ತಾ? 7 3s 21, 7ಇಂದ ಹೋಗುತ್ತೆ. 7 7s 49. ಸೊ ಇದು 7 3s 21. ಅದಾದಮೇಲೆ 7 1s 7 14, 7 2s 14. ಸೊ ಇಲ್ಲಿ ತಪ್ಪು ಮಾಡಿದ್ದೀನಿ. 9 1s 9, 9 5s 45. ಸೊ ಮೆನ್ನದು ಇದು 5/1. ಸೊ 5/1 ಅಂತಂದರೆ ನಮಗಿದು 15 5s 75 ಪ್ಲಸ್ 21 96. 96 ಇಂಟು 56. 96 ಇಂಟು 56 ಮಾಡಿದ್ರೆ 6 6s 36, 6 9s 54, 6 5s 35, 35 54, 35 54, 9 5 6 1 8, 89 ಪ್ಲಸ್ 3, 90 91 92, 92. ಸೊ 9 5s 45, 45 ಪ್ಲಸ್ 9 5426. ಸೊ 5426 ಇದು ಅದನ್ನು ಚೇಂಜ್ ಆಗಬೇಕಲ್ವ? 5426 ಡಿವೈಡ್ ಬೈ ಎಮ್ ಅಂದರೆ ಎಷ್ಟು? 5. ಸೊ 18 ಇಂಟು 5 50, 5 8s 40, 90 ಪ್ಲಸ್ 24. ಓಕೆ, ಸೊ 100 1114. ಸೊ 5426 ಡಿವೈಡೆಡ್ ಬೈ 1114 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ 5426 6 6 36, 6 5s 30, ನಾನು 35 ಹಾಕೊಂಡಿದ್ದೀನಿ. ಸಾರಿ, ಇದು ಬೇರೆ ಬರುತ್ತೆ. 1 ಸೆಕೆಂಡ್. 96 ಇಂಟು 56, 6 6s 36, 9 6s 54, 6 84, 84, 85, 86, 87. ಸೊ 9 5s 45. ಓಕೆ, ಇದು 5376 ಬರ್ತಿದ್ದು. 5426 ಅಲ್ಲ, 5376. 5376 ಡಿವೈಡ್ ಬೈ 114. ಸೊ 6 1s 6, 6 9s 54, 6 8s 48. ಆಮೇಲೆ ಇಲ್ಲಿ 57 ಇರುತ್ತೆ. 6 9s 54, ಆಮೇಲೆ 36 ಇರುತ್ತೆ. 6 6s 36, 896 ಇಂದ 19 ಡಿವೈಡ್ ಮಾಡಿದ್ರೆ ಸೊ 19 9s 95 ಆಗುತ್ತೆ. ಸೊ 19 4s ಬರಬೇಕು. ಸೊ 19 4s 40, 9 4s 36. ಸೊ 76. ಇನ್ನು ಉಳಿಯೋದೆಷ್ಟು? 9 4 13, 136 ಉಳಿಯುತ್ತೆ. ಸೊ 136 ಅಂತಂದರೆ 19 6s 19 7s 133 ಆಗುತ್ತೆ. ಸೊ 47 3/19. ಓಕೆ, ಅಷ್ಟೇ. ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಕೆಲವೊಂದು ಟೈಮ್ ಜಾಸ್ತಿ ತಗೊಳುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲ ಬರೆದು ತೋರ್ಸೋಕ್ಕೆ ಲೇಟ್ ಆಗುತ್ತೆ. ನೀವು ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಷನ್ ಸ್ಪೀಡ್ ಆದರೆ ಆರಾಮಾಗಿ ಮಾಡ್ಕೊಬೋದು. ನೆಕ್ಸ್ಟು, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಡ್ಯೂರಿಂಗ್ ಎ ಡಿವಿಷನ್, Pranjal mistakenly took as the dividend a number that was 10% more than the original dividend. ಇವಾಗ ನಿಮಗೆ ಫಾರ್ಮುಲಾ ಗೊತ್ತಲ್ವಾ? ಡಿವಿಡೆಂಟ್ ಇಸ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಓಕೆ, ಇವಾಗ ಆ್ಯಕ್ಚುಲ್ ತೊಗೊಬೇಕಾಗಿರೋದು. ಓಕೆ, ಹೀ ಅಂತ ಬರೀತೀನಿ, ಅವ್ನು ತಗೊಂಡಿದ್ದು. ಓಕೆ, ಇವಾಗ ಆ್ಯಕ್ಚುಲು ಡಿವಿಡೆಂಟು ಇದು 100 ಅಂತ ಅಂದ್ಕೋಣ. ಓಕೆ, 100 ಡಿವೈಡ್ ಮಾಡಬೇಕು ಅವನು. ಈಗ ಓಕೆ, ಇದು ಮಾಡಬೇಕಾಯ್ತು. ಅವನು 10% ಜಾಸ್ತಿ ಅಂತಂದರೆ ಇದು ಎಷ್ಟಾಗುತ್ತೆ? 110 ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್, ಈ ಆಲ್ಸೋ ಮಿಸ್ಟೇಕನ್ಲಿ ಟುಕ್ ಆಸ್ ಅ ಡಿವೈಸರ್ ಎ ನಂಬರ್ ದಟ್ ವಾಸ್ 25% ಮೋರ್ ದೆನ್ ದ ಒರಿಜಿನಲ್ ಡಿವೈಸರ್. ಸೊ ಒರಿಜಿನಲ್ ಡಿವೈಸರ್ 10 ಅನ್ಕೋಣ. ಓಕೆ, ಲಾಜಿಕ್ ಆಗಿ ತೊಗೊಬೇಕು. ಇಲ್ಲಿ 100 ತೊಗೊಂಬಿಟ್ಟು ಮತ್ತೆ ಇಲ್ಲಿ 100 ತೊಗೊಂಡ್ರೆ ಅದು ಹೆಂಗಾಗುತ್ತೆ? 100 ಡಿವೈಡ್ ಮಾಡ್ಬೇಕಾದ್ರೆ ಅದಕ್ಕಿಂತ ಕಮ್ಮಿ ನಂಬರ್ ತೊಗೊಬೇಕು. ಸೊ ಈಸಿ ನಮ್ಮ ಕ್ಯಾಲ್ಕುಲೇಷನ್ಸ್ ಯಾವುದಾಗುತ್ತೆ? 10. ಸೊ 10 ತೊಗೊಂಡಿದ್ದೀನಿ. ಸೊ ಇದ್ರ ಮೇಲೆ 25% ಅಂತ ಇದು 12.5% ಆಗುತ್ತೆ. ಇವಾಗ ಇಂಟು, ಈಗ ಇಫ್ ದ ಕರೆಕ್ಟ್ ಕೋಶಂಟ್ ಆಫ್ ದ ಒರಿಜಿನಲ್ ಡಿವಿಷನ್ ಪ್ರಾಬ್ಲಮ್ ವಾಸ್ 25. ಇದು ಒರಿಜಿನಲ್ಲು ಕರೆಕ್ಟ್ ಎಷ್ಟಿತ್ತು? ಇಲ್ಲಿ ಕೋಶಂಟು 25 ಇತ್ತಂತೆ. ಓಕೆ, ಇವಾಗ ಅಂಡ್ ದ ರಿಮೈಂಡರ್ 0 ಇತ್ತು. ವಾಟ್ ವಾಸ್ ದ ಕೋಶಂಟ್ ದಟ್ ಪ್ರಜ್ನಲ್ ಅಬ್ಟೈನ್ಡ್ ಅಸ್ಯೂಮಿಂಗ್ ಇಸ್ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್. ಅಂದರೆ ಪ್ರಜ್ನಲ್ ಅವನೇ ಓನಾಗಿ ಏನೋ ತಗೊಬಿಟ್ನಲ್ಲ ಮಿಸ್ಟೇಕಾಗಿ. ಸೊ ಅವನೇನು ತಪ್ಪಿಲ್ದಂಗೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮಾಡಿದಾಗ ಕೋಶಂಟ್ ಇದೇನು ಬಂತು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರಿಮೈಂಡರ್ 0ನೇ ಬಂದಿರುತ್ತೆ. ಸೊ ಇವಾಗ ಲಾಜಿಕಾಗಿ ಸ್ವಲ್ಪ ಯೋಚನೆ ಮಾಡೋಣ. ಇಲ್ಲಿ 100 ಇದೆ,
ಡಿವೈಸರ್ ಏನೋ 10 ಇದೆ, ಕ್ವಶನ್ ಏನೋ 25 ಇದೆ. ಸೊ 10 ಇಂಟು 25 250 ಆಗಬೇಕು. ಸೊ ಇದು 250 ಮಾಡ್ಕೊತಾ ಇದ್ದೀನಿ. ಇದು ಒರಿಜಿನಲ್ಲು, ಅಂದರೆ ನನಗೆ ಹಿಂಗೆ ಅರ್ಥ ಆಯಿತು, ಅದಕ್ಕೆ ಹಿಂಗೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸೊ 250 10 ಇಂಟು 25 250 ಬರಬೇಕು. ಸೊ ಅವ್ನು ಡಿವಿಡೆಂಟ್ ಅವನು ಆ್ಯಕ್ಚುಲಾಗಿ ತೊಗೊಂಡಿದ್ದೇನು 25%, 10% ಜಾಸ್ತಿ ತೊಗೊಂಡ. ಸೊ 10% ಅಂದರೆ 25, ಸೊ 275 ಬರಬೇಕು. ಸೊ 12.5ಗೆ ಇಂಟು ಏನು ಮಾಡಿದ್ರೆ 275 ಬರುತ್ತೆ. ಆಪ್ಷನ್ಸಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಸೊ ಪಾಯಿಂಟ್ಸ್ ಬಿಟ್ಟು, ಪಾಯಿಂಟ್ಸ್ ಇಲ್ಲದೇ ಇದು ಒಂದು ಫಸ್ಟ್ ಅದನ್ನು ಟ್ರೈ ಮಾಡೋಣ. ನಮ್ಗೆ ಇನ್ನೂ ಅದೇ ಆನ್ಸರ್ ಅಂತ ಗೊತ್ತಿಲ್ಲ, ಅದನ್ನು ಟ್ರೈ ಮಾಡೋಣ. ಸೊ 125 22 0, ಇಲ್ಲಿ ಪಾಯಿಂಟ್ ಇರುತ್ತೆ, ಲಾಸ್ಟಲ್ಲಿ ಪಾಯಿಂಟ್ ಹಾಕೊತೀನಿ. 5 2s 10, ಸೊ 2 2s 4, 5 2s 10, 14 115. ಓಕೆ, 1 ಹಂಗೆ ಕ್ಯಾರಿ ಇರುತ್ತೆ. 2 1s 2, 5 0s 0, 2 2s 4, ಮತ್ತು 2 6, ಇದೊಂದು 7. ಓಕೆ 7, ಆಮೇಲೆ 2 1s 2, 2 0s 0, ಆಮೇಲೆ ಇಲ್ಲಿ 1 0s 0, 275 ಬಂತಲ್ಲ, ಕರೆಕ್ಟಾಗಿ ಬಂತಲ್ಲ, ಎಲ್ಲ ಲಾಜಿಕ್ಕಾಗಿ ಕರೆಕ್ಟಾಗಿ ಆಯ್ತಲ್ಲ. ಸೊ ನಮ್ಮ ಆನ್ಸರ್ 22. ಅರ್ಥ ಆಯ್ತಲ್ವ? ಇನ್ ಕೇಸ್ 22 ಅಲ್ಲಿ ಬಂದಿಲ್ಲ ಅಂದರೆ ಇದ್ರ ಮಿಕ್ಕಿದ ನಂಬರ್ಸಲ್ಲಿ ಮತ್ತೆ ಚೆಕ್ ಮಾಡಿದ್ದೀರಾ, ಅದು ಬರ್ತಾಯಿತ್ತು. ಸೊ ಈ ಲಾಜಿಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ ಬಂದ್ಬಿಡುತ್ತೆ, ಕಷ್ಟ ಏನಿಲ್ಲ. ಸೊ ನೆಕ್ಸ್ಟು, ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಇಸ್ ಡಬಲ್ಡ್. ಸೊ ಸೆಲ್ಲಿಂಗ್ ಪ್ರೈಸ್ ಫಸ್ಟು 100 ಅನ್ಕೋಣ, ಅದು ಡಬಲ್ ಅಂದರೆ 200. ಓಕೆ, ದೆನ್ ದ ಪ್ರಾಫಿಟ್ ಬಿಕಮ್ಸ್ 4 ಟೈಮ್ಸ್. ಸೊ ಈ ಪ್ರಾಫಿಟ್ಟು 4 ಟೈಮ್ಸ್ ಇದೆಯಂತೆ, ಪ್ರಾಫಿಟ್ಟು 4 ಟೈಮ್ಸ್ ಪ್ರಾಫಿಟ್ ಇದೆಯಂತೆ. ವಾಟ್ ವಾಸ್ ದ ಒರಿಜಿನಲ್ ಪ್ರಾಫಿಟ್? ಒರಿಜಿನಲ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲೇನು ಸಿಕ್ತು, 200ಅಲ್ಲಿ 4 ಟೈಮ್ಸು ಅಂದರೆ 4 ಪಾರ್ಟ್ಸು 200, 1 ಪಾರ್ಟ್ ಪ್ರಾಫಿಟ್ ಎಷ್ಟು 50. ಸೊ 50% ಡೈರೆಕ್ಟಾಗಿ, ಅಂದರೆ ಈಗ 50 ರೂಪೀಸ್ ಇದೆ, ಇದಕ್ಕೆ 1% ಪ್ರಾಫಿಟು ಅಂತ ಅಂದರೆ 50. ಸೊ ಆಗ 100 ಆಯಿತಾ. ಸೊ ಆಗ ನಮಗೆ 50% ಪ್ರಾಫಿಟ್ ಬಂತು, ಕರೆಕ್ಟ್ ಅಲ್ವಾ? ಅಥವಾ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಬೇಕು ಅಂತಂದರೆ ಪ್ರಾಫಿಟ್ ಈಸ್ಕೋಸ್ ಏನು, SP ಮೈನಸ್ CP. ಪ್ರಾಫಿಟ್ ಬೇಕಂದರೆ ಸೆಲ್ಲಿಂಗ್ ಪ್ರೈಸಿಂದ ಕಾಸ್ಟ್ ಪ್ರೈಸ್ ತೆಗಿಬೇಕು, ಕರೆಕ್ಟ್ ಅಲ್ವಾ? ಇವ್ರು ಏನು ಹೇಳ್ತಾ ಇದ್ದಾರೆ, ಪ್ರಾಫಿಟ್ ಬಿಕಮ್ಸ್ 4 ಟೈಮ್ಸ್ ಅಂತೆ, ಇದು 4 ಟೈಮ್ಸ್. ಬಟ್ ಪ್ರಾಫಿಟ್ ಅಂದರೆ ಏನು, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಏನು, ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ ಡಬಲ್ ಇದ್ದಾಗ, ಸೆಲ್ಲಿಂಗ್ ಪ್ರೈಸ್ ಅಂದರೆ 2 ಇಂಟು SP ಮೈನಸ್ CP ಇದ್ದಾಗ ಅದು ಟೋಟಲ್ 4 ಪಾರ್ಟ್ಸ್ ಅಂತೆ. ಓಕೆ, ಸೊ ಇವಾಗ ಇದೇನಾಗುತ್ತೆ ನಮಗೆ 4 SP ಮೈನಸ್ 4 CP ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 2 CP ಇದೆ, 2 SP ಇದೆ. ಸೊ ಇದು ಈ ಕಡೆ ಬಂದಾಗ, ಅದು ಆ ಕಡೆಗೆ ಹೋದಾಗ ನಮಗೆ 2 SP ಇಸ್ ಈಕ್ವಲ್ಸ್ ಟು 3 CP ಬರುತ್ತೆ. ಸೊ SP ಬೈ CP ಏನು, SP ಬೈ CP ರೇಷಿಯೋ ಏನು ಬರುತ್ತೆ, 3/2 ಬರುತ್ತೆ. ಸೊ ಎಷ್ಟು ಪಾರ್ಟ್ ಜಾಸ್ತಿ ಇದೆ, 1 ಪಾರ್ಟ್. 1 ಪಾರ್ಟ್ ಅಂದರೆ 1/2, 1/2 ಅಂತಂದರೆ 50%. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಎ ಪರ್ಸನ್ ಸ್ಟ್ಯಾಂಡಿಂಗ್ ಅಟ್ ಎ ಡಿಸ್ಟೆನ್ಸ್ ಲುಕ್ಸ್ ಅಟ್ ಎ ಬಿಲ್ಡಿಂಗ್ ಹ್ಯಾವಿಂಗ್ ಎ ಹೈಟ್ ಆಫ್ 1000 meters. ಓಕೆ, ಇದೊಂದು ಬಿಲ್ಡಿಂಗ್ ಇದೆ, ಇದು 1000 meters ಇದೆಯಂತೆ. ಓಕೆ, ದ ಆ್ಯಂಗಲ್ ಬಿಟ್ವೀನ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ದ ಗ್ರೌಂಡ್ ಇಸ್ 30 ಡಿಗ್ರಿ. ಸೊ ಇದು 30 ಡಿಗ್ರಿ ಇದೆಯಂತೆ. ಓಕೆ, ವಾಟ್ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಇನ್ ಮೀಟರ್ಸ್ ಇಸ್ ಅ ಪರ್ಸನ್ ಸ್ಟ್ಯಾಂಡಿಂಗ್ ಅವೇ ಫ್ರಮ್ ದ ಬಿಲ್ಡಿಂಗ್. ಸೊ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 30% ಇದೆ ಅಂತ ಅಂದಾಗ ನಾವು ಇದನ್ನ ಕಲ್ತಿದ್ದೀವಿ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ, ಆ್ಯಂಗಲ್ ಆಫ್ ಎಲಿವೇಷನ್, ಆ್ಯಂಗಲ್ ಆಫ್ ಡಿಪ್ರೆಷನಲ್ಲಿ. ಸೊ 30 ಡಿಗ್ರಿ ಇದೆ ಅಂತಂದರೆ ಇದು √3 ಇರುತ್ತೆ, ಇದು 1 ಇರುತ್ತೆ. ಇದು ಹೈಪೋಟೆನಸ್ ಬೇಕು ಅಂತಂದರೆ 2, ಯಾಕಂದರೆ √3 ಸ್ಕ್ವೇರು ಪ್ಲಸ್ 1 ಸ್ಕ್ವೇರು, ಇದು ಸ್ಕ್ವೇರ್ 3 ಆಗುತ್ತೆ, ಪ್ಲಸ್ 1 √4 √2 ಆಗುತ್ತೆ. ಸೊ 1 ಪಾರ್ಟು 1000 ಇದೆ. ಸೊ √3 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 1000 ಇಂಟು √3 ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. √3 ವ್ಯಾಲ್ಯೂ ಏನು, 1.732. ಸೊ 1.732 ಇಂಟು 1000 1732. ವೆರಿ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎ ಕ್ಯಾನ್ ಡೂ 20% ಆಫ್ ದ ಜಾಬ್ ಇನ್ 7 days. 20% 7 days ಅಂತ ಅಂದರೆ 7 ಇಂಟು 5, ಯಾಕಂದರೆ 1 ಇಂಟು 5 ಅಲ್ವಾ, 1/5 ಅಂತಂದರೆ 20%. ಸೊ 5 ಪಾರ್ಟ್ಸು 100% ಆಗುತ್ತೆ. ಸೊ 7 ಇಂಟು 5 35 days. ಎ ಅನ್ನೋನು 35 ಡೇಸಲ್ಲಿ ಒಂದು ಕೆಲಸ ಮಾಡ್ತಾನೆ. ಬಿ ಕ್ಯಾನ್ ಡೂ 25 parts 25% ಇನ್ 7 days. ಸೊ ಇದು 7 ಇಂಟು 4 28. ಬಿ ಅನ್ನೋನು 28 ಡೇಸ್ಗೆ ಮಾಡ್ತಾನೆ. ಈಗ ಹೌ ಮಚ್ ಆಫ್ ದ ಜಾಬ್ ಕ್ಯಾನ್ ದೇ ಕಂಪ್ಲೀಟ್ ಇನ್ 7 days ಇಫ್ ದೇ ವರ್ಕ್ ಟುಗೆದರ್. ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟಕ್ಕೆ ಇದು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಟೋಟಲ್ ವರ್ಕ್ ಏನಾಗುತ್ತೆ, 35 ಇಂಟು 35 70. 70ದಿಂದ ಹೋಗುತ್ತಾ, ಹೋಗಲ್ಲ, LCM ತಗೊಂಡೇ ಹೋಗೋಣ ಅಂತಾಗೆ. ಸೊ 7 5 35, 7 4 28, 5 4 20, 27 140. ಟೋಟಲ್ ವರ್ಕು 140. ಸೊ 28 ಇಂಟು 5 ಪಾರ್ಟ್ಸು, 35 4 ಪಾರ್ಟ್ಸು, ಟೋಟಲ್ 9 ಪಾರ್ಟ್ಸ್ ಮಾಡ್ತಾರೆ. ಸೊ 140/9. ಸೊ 7 ಡೇಸ್ಗೆ ಎಷ್ಟು ಮುಗಿಸ್ತಾರೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಡೈಲಿ 9 ಪಾರ್ಟ್ಸ್ ಮಾಡ್ತಾರೆ,
7 ಡೇಸ್ಗೆ ಮಾಡಿದ್ರೆ 9 7 63 63/140 ಇಂಟು 100 ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಸೊ 10 10 ಕ್ಯಾನ್ಸಲು. ಯಾವುದರಿಂದ 6 7 7 7 7 7 ಹೋಗುತ್ತಲ್ಲ, 7 2 14 7 9 63 90/2 45% ಎಕ್ಸಾಕ್ಟಾಗಿ ಮುಗಿಸಿರ್ತಾರೆ. ಸೊ ನೆಕ್ಸ್ಟ್ ನೋಡಿ, sin ಪವರ್ 4 θ ಪ್ಲಸ್ ಕಾಸ್ 4 θ ಡಿವೈಡ್ ಬೈ 1 - sin ಸ್ಕ್ವೇರ್ θ ಇಂಟು ಕಾಸ್ ಸ್ಕ್ವೇರ್ θ. ಇದು ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಗೊತ್ತಲ್ವ, ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಗೊತ್ತಲ್ವ ನಮಗೆ. ಸಾರಿ, ಈ ಫಾರ್ಮುಲಾ ವರ್ಕೌಟ್ ಆಗಲ್ಲ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಲ್ವ ನಮಗೆ, ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಸೊ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಏನು 1. ಸೊ 1 - 2 ಇಂಟು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, 2 ಇಂಟು ಸೈನ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್. ಸೊ ಇಲ್ಲಿ ಮೇಲ್ಗಡೆನೂ 1 - 2 ಸೈನ್ ಸ್ಕ್ವೇರ್ ಬರುತ್ತೆ, ಕೆಳಗಡೆನೂ 1 - ಸೈನ್ ಸ್ಕ್ವೇರ್ ಬರುತ್ತೆ, ಎರಡು ಕ್ಯಾನ್ಸಲ್ ಆದರೆ 1. ಅರ್ಥ ಆಯ್ತಲ್ವಾ? ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸೊ ಸೈನ್ 2 θ, ಸೊ ಸೈನ್ ಸ್ಕ್ವೇರ್ θ ಪ್ಲಸ್ ಕಾಸ್ ಸ್ಕ್ವೇರ್ θ. ಓಕೆ, ಇದನ್ನು ಸ್ಕ್ವೇರ್ ಮಾಡಿ ಈ ಥರ ಬರ್ಕೊಂಡಿದ್ದೀವಿ ಅಷ್ಟೇ. ಸೊ ನೆಕ್ಸ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ x/y ಕೇಳಿದ್ದಾರೆ. ಸೊ 13x ಮೈನಸ್ 50 5 3 15 65y ಈಕ್ವಲ್ಸ್ 7x ಪ್ಲಸ್ 35y. ಓಕೆ, ಸೊ ಈ 7x ಈ ಕಡೆ ತೊಗೊಂಬಂದರೆ 13 - 7 6x, ಈ 65 ಪ್ಲಸ್ ಆ ಕಡೆ ಹೋದರೆ 60 90 100 ಆಗುತ್ತೆ. 60 70 80 100 100y ಆಗುತ್ತೆ. ಸೊ x/y ನಮಗೆ 100/6. ಸೊ 250 50/3. ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ ಕಾಣಿಸ್ತಾ ಇಲ್ಲದೆ ಇರ್ಬೋದು, ಬಟ್ ಕ್ವಶನ್ ಗೊತ್ತಿರುತ್ತೆ ನಿಮಗೆ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಸ್ಕೋರ್ಸ್ ಆಫ್ ದ ತ್ರೀ ಅಟೆಂಪ್ಟ್ಸ್ ಆಫ್ archery players in the tournament. The player scoring the highest average score was declared the best player. Who was the best player? ಸೊ ಆ್ಯಂಜಿನಲ್ ಆಗಿ ಎಲ್ಲ 60s ಅಲ್ಲಿದ್ದಾವೆ. ಮಾನಾಗೆಲ್ಲ 63 ಒಂದಿದೆ, 70 ಒಂದಿದೆ, 67 ಒಂದಿದೆ. ಸ್ಯಾರಿಗೆ 73 ಇದೆ, 72 ಇದೆ, 74 ಇದೆ. ಪ್ರೀತಿಗೆ ದೀಪಿಕಾಗೂ ಕೂಡ ಎಲ್ಲ 60s ಅಲ್ಲಿದೆ. ಸೊ ಬಂದರೆ ಆನ್ಸರ್ ಸರಿನಾ ಮತ್ತು ಪ್ರೀತಿಲೇ ಬರಬೇಕು. ಸೊ ಫಸ್ಟದ್ದು ನೋಡಿಕೊಂಡ್ರೆ ಫಸ್ಟ್ ರೌಂಡಲ್ಲಿ ಸರಿನಾ 73 ಇದೆ, ಪ್ರೀತಿ 74 ಇದೆ, ಪ್ರೀತಿ ಗೆದ್ಲು. ಸೊ ಸೆಕೆಂಡ್ ರೌಂಡಲ್ಲಿ 72 ಇದೆ, 75 ಇದೆ, ಪ್ರೀತಿ ಗೆದ್ಲು. ಥರ್ಡ್ ರೌಂಡಲ್ಲೂ ಕೂಡ ಪ್ರೀತಿನೇ ಗೆದ್ಲು. ಸೊ ಟೋಟಲ್ ಪ್ರೀತಿಗೆ ಪ್ರೈಸ್ ಸಿಕ್ತು. ನೆಕ್ಸ್ಟ್, ಇಫ್ x + 1/x = 10, ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಪವರ್ 4 + 1/x ಪವರ್ 4? ಸೊ 10 ಸ್ಕ್ವೇರ್ ಮೈನಸ್ 2. ಓಕೆ, 10 ಸ್ಕ್ವೇರ್ ಮೈನಸ್ 2, 10 ಸ್ಕ್ವೇರ್ 100, 100 - 2 98. ಸೊ ಇದು ಮತ್ತೆ ಸ್ಕ್ವೇರ್ ಮಾಡಿ -2 ಮಾಡಿದ್ರೆ 100ಗೆ ಎಷ್ಟು ಕಮ್ಮಿ ಇದೆ, 2 ಕಮ್ಮಿ ಇದೆ. 2 ಸ್ಕ್ವೇರ್ ಏನು 4, 98 - 2 96, 9604 ಇಂದ 2 ತೆಗೆದರೆ 9602. ಸೊ ನೆಕ್ಸ್ಟ್ ಕ್ವಶನು, ಎ ಡೀಲರ್ ಮಾರ್ಕ್ಸ್ ಇಸ್ ಗೂಡ್ಸ್ 20% ಅಬೌವ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸು 100 ಅಂತ ಇಟ್ಕೊಂಡ್ರೆ MP 120% ಐತೆ. ಓಕೆ, ಆ್ಯಂಡ್ ಅಲೌಸ್ ಎ ಡಿಸ್ಕೌಂಟ್ ಆಫ್ 15% ಆನ್ ದ MP. ವಾಟ್ ಈಸ್ ದಿಸ್ ಗೇನ್ ಆರ್ ಪ್ರಾಫಿಟ್ ಲಾಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ರ ಮೇಲೆ 15% ಅಂದರೆ 10% 12, 5% 6, 2% ಗೇನು. ನೆಕ್ಸ್ಟ್ ಕ್ವಶನು, ಎ 6 ಡಿಜಿಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 33. ಯಾವುದೊಂದು 6 ನಂಬರು, ಓಕೆ, 6 ನಂಬರು 33ಇಂದ ಡಿವೈಡ್ ಆಗುತ್ತಂತೆ. ಸೊ 33ಇಂದ ಡಿವೈಡ್ ಆಗ್ತಿದೆ ಅಂತಂದರೆ 3ಇಂದ ಡಿವೈಡ್ ಆಗುತ್ತೆ, 11ಇಂದ ಡಿವೈಡ್ ಆಗುತ್ತೆ. ಈ ನಂಬರ್ಗೆ ಯಾವುದೊಂದು ನಂಬರ್ ಇತ್ತಲ್ಲ ಅದನ್ನು 33ಇಂದ ಡಿವೈಡ್ ಮಾಡೋದಲ್ಲ, ಈ ನಂಬರ್ಗೆ ಪ್ಲಸ್ 54 ಆ್ಯಡ್ ಮಾಡಿದ್ರೆ ದೆನ್ ದ ನಂಬರ್ ವಿಲ್ ಬಿ ಆಲ್ಸೋ ಡಿವಿಸಿಬಲ್ ಬೈ, ಹೊಸ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 54 ಅನ್ನೋದು 3ಇಂದ ಕೂಡ ಡಿವೈಡ್ ಆಗುತ್ತೆ, 11ಇಂದ ಆಗಲ್ಲ. ಸೊ 2ಇಂದ ಆಗಲ್ಲ, 5ಇಂದ ಆಗಲ್ಲ, 7ಇಂದ ಆಗಲ್ಲ, 3ಇಂದ ಆಗುತ್ತೆ. ಮಿಕ್ಕಿದೆಲ್ಲ ಆಪ್ಷನ್ಸ್ ನಮಗೆ ಯಾಕೆ, ಅವ್ರು ಕೇಳಿದ್ದು ಯಾವ ನಂಬರಿಂದ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಶನು ತುಂಬ ಚಿಕ್ಕದಾಗಿದೆ, ಡಯಾಗ್ರಾಮ್ ಈ ಕಡೆ ಬಿಡಿಸ್ತೀನಿ. ಹಿಂಗಿದೆ, ಇದು ಎ, ಇದು ಸಿ, ಇದು ಡಿ, ಇದು ಬಿ, ಇದು ವೈ, ಇದು ಎಕ್ಸ್. ಇನ್ ದ ಗಿವನ್ ಫಿಗರ್ AD perpendicular to BC, AD perpendicular to BC, AC is equals to 20, AC is equals to 26 centimeters, CD 10,
ಸಿ ಡಿ 10, ಬಿ ಸಿ 42 ಟೋಟಲ್ 52 ಐತೆ. ಈಗ ಡಿ ಎ ಸಿ is equals to x, angle x is equals, and b angle b is equals to y. ಓಕೆ, ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ 6 by cos x minus 5 by cos y plus 8 tan y ಇಷ್ಟು ಕೇಳ್ತಾ ಇದ್ದಾರೆ. ಸೊ ನಾವು ಟ್ರಿಪ್ಲಿಕೇಟ್ಸ್ ಯೂಸ್ ಮಾಡಿ, ಅಂದರೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ಫಸ್ಟ್ ಇದ್ರ ವ್ಯಾಲ್ಯೂಸ್ ಎಲ್ಲ ತಿಳ್ಕೊಂಬೋಣ. ಬಿ ಸಿ 40, ಓಕೆ, ಇದು ಬಿ ಸಿ 42, ಸೊ ಇದು 32 ಇರುತ್ತೆ. ಬಿಯಿಂದ ಸಿಗೆ 42, ಬಿಯಿಂದ ಡಿಗಲ್ಲ. ಸೊ ಇವಾಗ ನಮಗಿದು 10 ಇದೆ, ಇದು 24 ಇದೆ, 26 ಇದೆ. ಸೊ ಇಲ್ಲಿ ಯಾವ್ದು ಬರುತ್ತೆ? ಸೊ ಹೈಯೆಸ್ಟ್ ಲೆಂತ್ ಇರೋದು ಯಾವಾಗೂ ಹೈಪೋಟಿನಿಯಸ್ ಆಗಿರುತ್ತೆ. ಸೊ 26 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್ 576, 676 ಮೈನಸ್ 100 576, 576 ಸ್ಕ್ವೇರ್ ರೂಟು 24. ಸೊ ಈ ಲೆಂತ್ ನಮಗೆ 24 ಬಂತು. ಇವಾಗ ಇದು 24 ಇದೆ, ಇದು 32 ಇದೆ. ಸೊ 32 ಸ್ಕ್ವೇರು ಪ್ಲಸ್ 24 ಸ್ಕ್ವೇರು 32, 5 ಇದು 576 ಆಲ್ರೆಡಿ ಇದೆ. ಸೊ ಪ್ಲಸ್ 32, ಸೊ 32 ಸ್ಕ್ವೇರ್ ರೂಟು 1024. ಸೊ 1500, 1600, 1600 ಸ್ಕ್ವೇರ್ ರೂಟು 40. ಸೊ ಈ ಲೆಂತ್ ಕೂಡ 40 ಸಿಕ್ತು. ಸೊ ಈಗ ನಮಗೆ 6 by cos x ಅಂತ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಯಾವುದು? ಇದರಲ್ಲಿ cos x, ಇದರಲ್ಲಿ ಅಡ್ಜಸೆಂಟ್ ಯಾವುದು? ಇದು 24/26. 6/24/26 ಮೈನಸ್ 5 ಡಿವೈಡೆಡ್ ಬೈ cos y, ಇದು ಅಡ್ಜಸೆಂಟ್ ಯಾವುದು? 32/40 ಪ್ಲಸ್ 8 ಇಂಟು tan y ಇದೆ. ಟ್ಯಾನ್ ಅಂತ ಅಂದರೆ O/A. O ಅಂದರೆ ಅದು ಆಪೋಸಿಟು 24/32 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇದೇ ಇಲ್ಲೇ 12, 2 1 2 12 2 13 2 1 2 6 2 20 4 4 4 5. ಸೊ ಈ 3 ಅನ್ನೋದು ಮೇಲಕ್ಕೆ ಹೋಗುತ್ತೆ. 6 ಇಂಟು 3 ಡಿವೈಡೆಡ್ ಬೈ 12 ಮೈನಸ್ 5 ಇಂಟು 5 ಡಿವೈಡೆಡ್ ಬೈ 4 ಪ್ಲಸ್ 8 3 8 4 8 3 24. 24/4 ಇರುತ್ತೆ. 4 6 24, ಟೋಟಲ್ 6 ಬಂತು. ಸೊ 6 1 6 2 ಇಲ್ಲಿ 3/2 ಉಳಿದಿದೆ. ಸೊ ಓವರಾಲ್ ಆಗಿ ಇಲ್ಲಿ ಬರೀಲ್ಲ, 3/2 ಮೈನಸ್ 25/4 ಪ್ಲಸ್ 6 ಇಷ್ಟು ಉಳಿದಿರೋದು. 3/2 ಇದು 13/2. ಸೊ ಇಷ್ಟು ಉಳಿದಿರುತ್ತೆ. ಸೊ ಎಲ್ ಸಿ ಎಮ್ ನಮಗೆ ಕೆಳಗಡೆ 4 ಬರುತ್ತೆ. 13 2 26 ಮೈನಸ್ 25 ಪ್ಲಸ್ 24. ಸೊ 24 ಪ್ಲಸ್ 1 25/4. ಓಕೆ. ಸೊ ನೆಕ್ಸ್ಟು ಈ ಸೆಕ್ಟರ್ ಆಫ್ ಎ ಸರ್ಕಲ್ ರೇಡಿಯಸ್ 10 ಸೆಂಟಿಮೀಟರ್ ಇದೆ, ಆ್ಯಂಗಲ್ ಫಾರ್ಮ್ಡ್ 60 ಡಿಗ್ರಿ ಇದೆ, ಏರಿಯಾ ಕೇಳ್ತಾ ಇದ್ದಾರೆ. ಸೊ ಏರಿಯಾ ಆಫ್ ಎ ಸೆಕ್ಟರು θ/360 ಇಂಟು ಪೈ ಆರ್ ಸ್ಕ್ವಯರ್. ಸೊ 60/360 ಇಂಟು 22/7 ಇಂಟು 10 ಇಂಟು 10. ಸೊ 1/6, 2 3 2 11. ಸೊ 7 3 21 ಇರುತ್ತೆ ಕೆಳಗಡೆ, ಮೇಲ್ಗಡೆ 11 ಇಂಟು 10 110 ಇಂಟು 10. ಸೊ ಇಂಟು 10 ಅಂದರೆ ಇನ್ನೊಂದು 0 ಆ್ಯಡ್. ಸೊ 21 5 105, 1121 ಡಿವೈಡ್ ಮಾಡಿದ್ರೆ 21 5 105, 50 ಉಳಿಯುತ್ತೆ. 2 52 ಪಾಯಿಂಟ್ ಸಮಥಿಂಗ್. ಸೊ 52 ಪಾಯಿಂಟ್ ಇರೋದು ಇದೊಂದೇ. ಸೊ ನೆಕ್ಸ್ಟ್ ನೋಡಿ, ಎ ಸ್ಪೆರಿಕಲ್ ಬಾಲ್ ಆಫ್ lead 3 cm in diameter is melted and recasted into 3 spherical balls. The diameter of these 2 balls 3/2 and 2 cm. Find the diameter of the third ball ಕೇಳ್ತಾ ಇದ್ದಾರೆ. ಸೊ ಇವಾಗ ನಮಗೆ ಏರಿಯಾ ಆಫ್ ಎ ಸ್ಪಿಯರ್ ಗೊತ್ತೇನು? 4/3 ಪೈ ಆರ್ ಕ್ಯೂಬ್, ಕರೆಕ್ಟ್ ಅಲ್ವಾ? ಇದು 3 ಸೆಂಟಿಮೀಟರ್ ಡಯಾಮೀಟರ್ ಇದೆಯಲ್ಲ, ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಈಗ 4/3 ಪೈ ಆರ್ ಕ್ಯೂಬ್ 1 ಪ್ಲಸ್ ಆರ್ ಕ್ಯೂಬ್ 2 ಪ್ಲಸ್ ಆರ್ ಕ್ಯೂಬ್ 2 ಪ್ಲಸ್ ಆರ್ ಕ್ಯೂಬ್ 3 ಇದಕ್ಕೆ ಈಕ್ವಲ್ ಇರುತ್ತೆ. ಸೊ ಇಲ್ಲಿ ಪೈ 4/3 ಪೈ 4/3 ಪೈ ಕ್ಯಾನ್ಸಲ್ ಆಗೋದ್ರೆ ಇಲ್ಲಿ ಆರ್ ಕ್ಯೂಬು ಈ 3ಕ್ಕೂ ಈಕ್ವಲ್ ಇರುತ್ತೆ. ಸೊ ಇದು ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಾವು ಮತ್ತೆ ಲಾಸ್ಟಲ್ಲಿ 2 ಮಾಡೋ ಬದಲು ಡೈರೆಕ್ಟಾಗಿ ಡಯಾಮೀಟರ್ನೇ ತೊಗೊಂಬೋಣ. ಸೊ ಇವಾಗ ನಮ್ಗೆ ಇಲ್ಲೇನು ಬರುತ್ತೆ?
ನಾವು ಇದನ್ನ ಡಯಾಮೆಟ್ರಿಕ್ ತೊಗೊತಾ ಇದ್ದೀನಿ. ಸೊ ಆ ರೇಡಿಯಸ್ ಇದ್ದಿದ್ದನ್ನ ಡಯಾಮೆಟ್ರಿಕ್ ಕ್ಯೂಬ್ ಇಲ್ಲಿ ಯಾಕಂದರೆ ನಮಗೆಲ್ಲ ಡಯಾಮೀಟ್ರಲ್ಲೇ ಕೊಟ್ಟಿದ್ದಾರೆ. ಸೊ ಡಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಡಿ ಕ್ಯೂಬ್ 1 ಪ್ಲಸ್ ಡಿ ಕ್ಯೂಬ್ 2 ಪ್ಲಸ್ ಡಿ ಕ್ಯೂಬ್ 3 ತೊಗೊತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ 3 ಕ್ಯೂಬ್ ಇದೆ. 3 ಕ್ಯೂಬ್ ಏನು 27 ಈಕ್ವಲ್ಸ್ ಡಿ ಕ್ಯೂಬ್ 1 ಏನಾಗುತ್ತೆ 3/2 ಕ್ಯೂಬ್ ಏನಾಗುತ್ತೆ 3 3 is 9 9 3 27/8 ಪ್ಲಸ್ ಎರಡನೇದು 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 2 2 4 4 2 8 ಪ್ಲಸ್ ಡಿ ಕ್ಯೂಬು ಇನ್ನು ನಾವು ಕಂಡುಹಿಡಿಯಬೇಕು. ಇದನ್ನೇ ಕಂಡುಹಿಡಿಯೋಕ್ಕೆ ಕೇಳಿರೋದು. ಸೊ ಇವಾಗ 27 ಮೈನಸ್ ಇದು 8 ಆ ಕಡೆಗೆ ಹೋದರೆ 19 ಉಳಿಯುತ್ತೆ. ಇದು ಕೂಡ ಈ ಕಡೆಗೆ ಬಂದರೆ 19 ಮೈನಸ್ 27/8 is equals to ಡಿ ಕ್ಯೂಬ್ ಸಿಗುತ್ತೆ ನಮಗೆ. ಸೊ ಎಷ್ಟು ಬರುತ್ತೆ 19 into 8 ಎಷ್ಟು ಬರುತ್ತೆ 80 9 8 72 152 ಮೈನಸ್ 27. ಸೊ 152 ಮೈನಸ್ 30 ಮಾಡಿದ್ರೆ 142 132 122 ಅದಕ್ಕೆ 3 ಆ್ಯಡ್ ಮಾಡಿದ್ರೆ 125. ಸೊ 125/8 is equals to ಡಿ ಕ್ಯೂಬ್ ಆಗುತ್ತೆ. ಸೊ ಈ ಕ್ಯೂಬ್ ರೂಟ್ನ ಈ ಕಡೆಗೆ ಹಾಕಿದ್ರೆ ಕ್ಯೂಬ್ ಬೇಕು ನಮಗೀಗ. ಸೊ 5 5 25 25 5 125. ಸೊ 5/2 ಡಿ ಏನು ಇನ್ನೊಂದು ಲಾಸ್ಟ್ನೇದು ಮೂರನೇದು ಏನು ಬಂತು ಡಿ 5/2 ಬಂತು. ಸೊ 5/2 ಅಂತಂದರೆ ನಾವು ರೇಡಿಯಸ್ಸನ್ನೇ ನಾವು ಡಯಾಮೀಟರ್ ತಾನೇ ಕಂಡುಹಿಡಿದಿದ್ದು. ಸೊ 5/2 ಮಾಡಿದ್ರೆ ಎಷ್ಟು ಬರುತ್ತೆ 2.5 ಸೆಂಟಿಮೀಟರ್ ಬರುತ್ತೆ. ಡೈರೆಕ್ಟಾಗಿ ಡಯಾಮೀಟ್ರೆಲ್ಲ ಬಂತು. ಓಕೆ. ಸೊ ನೆಕ್ಸ್ಟ್ ನಮಗೆ ಪಾರ್ಟ್ ಆಫ್ ಜರ್ನಿ ಇಸ್ ಕವರ್ಡ್ 37 ಮಿನಿಟ್ಸ್ಗೆ 90 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. 37.5 ಮಿನಿಟ್ಸು 90 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ದಾರೆ. ರಿಮೈನಿಂಗ್ 14 ಮಿನಿಟ್ಸು 80 ಕಿಲೋಮೀಟ್ರು ಇದರಲ್ಲಿ ಹೋಗಿದ್ದಾರೆ. ಸೊ ಇವಾಗ ನಮಗೆ ಡಿಸ್ಟೆನ್ಸ್ ಕೇಳ್ತಾರೆ. ಡಿಸ್ಟೆನ್ಸ್ ಬೇಕಂದರೆ ಸ್ಪೀಡ್ ಇಂಟು ಟೈಮು. ಸೊ 37.5 1 ಅವರಲ್ಲಿ 90 ಕಿಲೋಮೀಟರ್ಸ್ ಹೋಗಿದ್ದಾರೆ. 37 ಮಿನಿಟ್ಸ್ ಹೋಗ್ತಾ ಇದ್ದಾರೆ. 1 ಅವರಲ್ಲಿ ಬರೀ 37.5 ಮಿನಿಟ್ಸು 90 ಕಿಲೋಮೀಟ್ರಲ್ಲಿ ಹೋಗ್ತಾ ಇದ್ದಾರೆ. ಸೊ 0 0 ಕ್ಯಾನ್ಸಲು 3 2s 3 3s ಆಮೇಲೆ 37.5 ಇಂಟು 3 ಮಾಡಿದ್ರೆ ಸೊ 5 3 15 7 3 21 22 3 3s 9 1 10. ಸೊ 10,1025/2 ಪ್ಲಸ್ ಇನ್ನೊಂದು ಏನು ಬರುತ್ತೆ ನಮಗೆ 14/60 ಇಂಟು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ದಾರೆ. ಸೊ 2 3s 2 4s 14 4s 40 4 4s 15 6 56/3 56/3. ಓಕೆ. ಇಲ್ಲಿ ಪಾಯಿಂಟ್ ಇರಬೇಕಲ್ವಾ. ಪಾಯಿಂಟ್ 7 21 22 3 9 10 11. ಸೊ ಇದು 112.5. ಓಕೆ. ಸೊ ಇವಾಗ ನಮಗೆ ಕೆಳಗಡೆ 6 ಬರುತ್ತೆ. 2 3 6 ಇಂಟು 3 ಆಗುತ್ತೆ. ಸೊ 112.5 ಇಂಟು 3 5 3 15 3 2 6 1 7 3 1 3 3 1 3 337.5 337.5 ಪ್ಲಸ್ 56 ಇಂಟು 2 112 ಡಿವೈಡೆಡ್ ಬೈ 6. ಸೊ 337.5 100 ಎಷ್ಟಾಗುತ್ತೆ 437.5 10 447.5 447.5 448.5 449.5 449.5 ಡಿವೈಡ್ ಬೈ 6. ಬಟ್ ಇಲ್ಲಿ 12 ಇದೆ, ಇಲ್ಲಿ ಪಾಯಿಂಟ್ ಇದೆ. ಸೊ ನಾವು ಇಂಟು 2 ಮಾಡೋಣ. ಸೊ ಡಿವೈಡ್ ಬೈ 12 ಆಗುತ್ತೆ. ಸೊ ಇಂಟು 2 ಮಾಡಿದ್ರೆ ನಮಗೆ 450 450 900 900ಗೆ ಒಂದು ಕಮ್ಮಿ 900ಗೆ ಒಂದು ಕಮ್ಮಿ ಅಂತ ಅಂದರೆ 899. ಸೊ ಡಿವೈಡ್ ಬೈ 12 ಮಾಡಿದ್ರೆ 12 7s 84. ಸೊ 84 ತೆಗೆದ್ರೆ 59 ಇರುತ್ತೆ. 12 59 12 4s 48. ಸೊ 74 11/12. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. 20 ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್ ವೆಂಟ್ ಟು ಎ ಹೋಟೆಲ್. 20 ಜನ ಹೋಟ್ಲಿಗೆ ಹೋಗಿದ್ದಾರಂತೆ. 19 ಜನ 175 ಖರ್ಚು ಮಾಡಿದ್ದಾರೆ. 20ನೇ ಅವನು 19 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ದಾನೆ. ಯಾವುದ್ರ ಮೇಲೆ ಜಾಸ್ತಿ? ಆವ್ರೇಜ್ ಆಫ್ 20. ಬಟ್ ನಮಗೆ ಆವ್ರೇಜ್ ಆಫ್ 20ನೇ ಗೊತ್ತಿಲ್ವಲ್ಲ. ಸೊ ಇವಾಗ ಹೆಂಗೆ ಮಾಡಬೇಕು? 19 ಜನ 175 ರೂಪೀಸ್ ಖರ್ಚು ಮಾಡಿದ್ದಾರೆ ಪ್ಲಸ್ ಇನ್ನೊಬ್ಬ. ಓಕೆ. ಇನ್ನೊಬ್ಬ ಅವನು ಎಕ್ಸ್ ಅಂತ ತಗೊಂಡ್ರೆ ಅವನು 19 ರೂಪೀಸ್ ಜಾಸ್ತಿ 90 ರೂಪೀಸ್ ಜಾಸ್ತಿ ಖರ್ಚು ಮಾಡಿದ್ದಾನೆ. ಇನ್ನೊಬ್ಬ ಎಷ್ಟು ಖರ್ಚು ಮಾಡಿದ್ದಾನೆ ಅಂದರೆ ಎಕ್ಸ್ ಅಂದೇನು ಆವ್ರೇಜ್ ಬೇಕು ನಮಗೆ. ಇಲ್ಲಿ ಬರೋ ಆವ್ರೇಜೇ ಇದು. ಡಿವೈಡ್ ಬೈ 20 ಮಾಡಿದ್ರೆ ಆವ್ರೇಜ್ ಬರುತ್ತೆ. ಆ ಆವ್ರೇಜ್ ಮೇಲೆ 19 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ದಾನೆ. ಸೊ ಇವಾಗ ಇದು 20 ಈ ಕಡೆ ಬಂದರೆ 20x ಆಗುತ್ತೆ. ಸೊ ಇಲ್ಲೊಂದು ಎಕ್ಸ್ ಇರುತ್ತೆ, ಎಕ್ಸ್ ಪ್ಲಸ್ 19. ಓಕೆ. ಸೊ ಇದು 20x, ಈ ಎಕ್ಸ್ ಆ ಕಡೆ ಹೋದ್ರೆ 19x. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ?
ಸೊ ಇವಾಗ ಇದೇನಾಗುತ್ತೆ, 1 ಈ ಕಡೆ 19 ಇಂಟು ಈ ಕಡೆ 19x ಆಯಿತು. ಓಕೆ, ಇಲ್ಲೇನು ಬರುತ್ತೆ, ಇಲ್ಲಿ ನೋಡಿ 19 ಜನ 175 ರುಪೀಸ್ ಖರ್ಚು ಮಾಡಿದ್ದಾರೆ. ಅದೇ 19 ಜನ ಇನ್ನೊಂದು 11 ರೂಪಾಯಿ ಜಾಸ್ತಿ ಮಾಡಿದ್ರೆ 176 ಆಯಿತು. ಓಕೆ, ಈಗ ಈ 19 ಕ್ಯಾನ್ಸಲ್ ಆಗೋಯ್ತು, ಎಕ್ಸ್ 176 ಬಂತು. ಸೊ ಇವಾಗ 20 ಜನ 176 ರುಪೀಸ್ ಖರ್ಚು ಮಾಡಿದ್ದಾರೆ. ಸೊ ಇದೇ ನಮ್ಮ ಆನ್ಸರು. ಸೊ ಎಷ್ಟು ಬರುತ್ತೆ ಅವಾಗ, 176 20 6 0 0 7 0 0 6 2 12, ಲಾಸ್ಟಲ್ಲಿ 20 ಬರಬೇಕು. 20 ಬರೋದು ಇದೊಂದೇನೆ. ಓಕೆ, ಇದು ಕನ್ಫ್ಯೂಸ್ ಆಗಬೇಡಿ. 19 ಜನ ಇದ್ದಾರೆ, ಒಬ್ಬೊಬ್ಬರು 175 ರುಪೀಸ್ ಖರ್ಚು ಮಾಡಿದ್ದಾರೆ. ಇನ್ನೊಬ್ಬ ಅದಕ್ಕೆ ಇನ್ನೊಂದು, ಇವಾಗ ಇದಕ್ಕೆ ಇಂಟು ಮಾಡಿಬಿಟ್ಟು ನೀವು 19 ಇಂಟು 175 ಮಾಡಿ ಪ್ಲಸ್ 19 ಮಾಡಿ, ಅದಕ್ಕೆ ಮತ್ತೆ 19ಇಂದ ಡಿವೈಡ್ ಮಾಡಿದ್ರೆ ಮತ್ತೆ ಅದು ಆನ್ಸರ್ ಬರುತ್ತೆ, 176 ಬರುತ್ತೆ. ಬೇಕಾದ್ರೆ ಮಾಡಿ ನೋಡಿ. ಅದನ್ನ ನಾನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಅಷ್ಟೇ. 19 ಇಂಟು 175 ಮಾಡೋಬಲ್ಲು ನಾನು 19 ಜನ ಇದ್ದಾರಲ್ವಾ, ಅವ್ರು ಮತ್ತೆ ಎಲ್ಲರೂ ಇನ್ನೊಂದು 1 ರೂಪಾಯಿ ಜಾಸ್ತಿ ಹಾಕಿದ್ರೆ 176 ಆಗೋಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಮನಿ ವಾಸ್ ಲೆಂಟ್ ಆನ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಒಂದಷ್ಟು ಅಮೌಂಟ್ ಕೊಟ್ಟಿದ್ದಾರೆ. ಆಫ್ಟರ್ 12 ಇಯರ್ಸು 12 ವರ್ಷ ಆದಮೇಲೆ ಅಮೌಂಟು 3/5 ಆಯ್ತಂತೆ. ಫಾರ್ ಎಕ್ಸಾಂಪಲ್ ಅಮೌಂಟು 100 ಅಂತ ಅನ್ಕೊಂಡು. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು, 3/5. ಇದರಲ್ಲಿ 3/5 ಅಂತ ಅಂದರೆ 60 ರುಪೀಸ್ ಆಗಿದೆ. ಯಾವಾಗ, 12 ವರ್ಷಕ್ಕೆ. 12 ವರ್ಷಕ್ಕೆ 60% ಅಂದರೆ ವರ್ಷಕ್ಕೆ 5 ರುಪೀಸು ಅಂದರೆ ಎಷ್ಟು ಪರ್ಸೆಂಟು, 5%. 60/12 5. ಸೊ ನೆಕ್ಸ್ಟು ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್. 3.35 ಸ್ಕ್ವಯರ್ ಮೈನಸ್ 1.25 ಸ್ಕ್ವಯರ್, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಎ ಪ್ಲಸ್ ಬಿ ಎ ಮೈನಸ್ ಬಿ. ಇಲ್ಲಿ ಮೇಲ್ಗಡೆ ಇರುವಂಥ ಎ ಪ್ಲಸ್ ಬಿ, ಕೆಳಗಡೆ ಇರುವಂಥ ಎ ಪ್ಲಸ್ ಬಿ ಹೋಯ್ತು. ಸೊ ಎ ಮೈನಸ್ ಬಿ ಬೇಕು ನಮಗೆ. 3.35 ಮೈನಸ್ 1.25 0 1 2.1. ಸೊ ನೆಕ್ಸ್ಟು, ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ರೇಡಿಯಸ್ 12 ಸೆಂಟಿಮೀಟರ್ ಇಸ್ 32. ದ ಏರಿಯಾ ಆಫ್ ಎ ಸೆಕ್ಟರ್ ಆಲ್ರೆಡಿ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ಕರೆಸ್ಪಾಂಡಿಂಗ್ ಆರ್ಕ್. ಕರೆಸ್ಪಾಂಡಿಂಗ್ ಲೆಂತ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು, ಏರಿಯಾ ಆಫ್ ಎ ಸೆಕ್ಟರ್ ಫಾರ್ಮುಲಾ ನಮಗೆ ಲೆಂತ್ ಇಂಟು ರೇಡಿಯಸ್ ಬೈ 2. ಸೊ ಇದು ಏರಿಯಾ ಆಫ್ ಎ ಸೆಕ್ಟರ್ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನು 32 ಇಸ್ ಈಕ್ವಲ್ಸ್ ಟು ಲೆಂತ್ ಎಷ್ಟು ಗೊತ್ತಿಲ್ಲ, ರೇಡಿಯಸ್ ಎಷ್ಟು 12 ಡಿವೈಡೆಡ್ ಬೈ 2. ಸೊ 6 ಬಂತು. ಸೊ 32/6, 2 1s 2 6s 2 3s 16/3. ಓಕೆ, ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ರೇಡಿಯಸ್ ಈಸ್ ದ ಲಾಂಗೆಸ್ಟ್ ಶಾರ್ಡ್. ತಪ್ಪು. ಒಂದು ಸರ್ಕಲಲ್ಲಿ ರೇಡಿಯಸ್ ಅನ್ನೋದು ಲಾಂಗೆಸ್ಟ್ ಶಾರ್ಡ್ ಅಲ್ಲ, ಡಯಾಮೀಟರ್ ಅನ್ನೋದು ಲಾಂಗೆಸ್ಟ್ ಶಾರ್ಡ್. ಸೊ ಇದೇ ನಮಗೆ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 18 days. ಎ ಅನ್ನೋನು 18 ದಿನದಲ್ಲಿ ಕೆಲಸ ಮುಗಿಸ್ತಾನಂತೆ. ಬಿ ಅನ್ನೋನು 12 ದಿನದಲ್ಲಿ ಕೆಲಸ ಮುಗಿಸ್ತಾನಂತೆ. ಬಿ ವರ್ಕ್ಡ್ ಆನ್ ಇಟ್ ಫಾರ್ 4 days. ಬಿ ಅನ್ನೋನು 4 ದಿನ ಕೆಲಸ ಮಾಡಿದ್ದಾನೆ. ಹೌ ಲಾಂಗ್ ವಿಲ್ ಎ ಟೇಕ್ ಟು ಫಿನಿಶ್ ದ ರಿಮೈನಿಂಗ್. ಎ ಅನ್ನೋನು ಇನ್ನೆಷ್ಟು ದಿವಸಕ್ಕೆ ಆ ಒಂದು ಕೆಲಸನ ಮುಗಿಸ್ತಾನೆ ಅಂತ ಕೇಳಿದ್ದಾರೆ. ಸೊ 18ಗೂ 12 LCM ತೊಗೊಂಡ್ರೆ 36. ಸೊ 2 ಪಾರ್ಟ್ಸು 3 ಪಾರ್ಟ್ಸು. ಸೊ ಟೋಟಲ್ ವರ್ಕು 36. ಬಿ ಅನ್ನೋನು 4 days ಮಾಡಿದ್ದಾನೆ. ಸೊ 4 3s 12. ಸೊ ಉಳಿದಿರೋದೆಷ್ಟು 24 ಡಿವೈಡೆಡ್ ಬೈ 2, 12 days. ನೆಕ್ಸ್ಟು, ರೇಸರ್ ಎ ಆ್ಯಂಡ್ ರೇಸರ್ ಬಿ ರ್ಯಾನ್ ಆ್ಯಂಡ್ ರೇಸ್ ಆಫ್ 18 ಕಿಲೋಮೀಟರ್. 18 ಕಿಲೋಮೀಟರ್ ರೇಸಲ್ಲಿ ಓಡ್ತಾ ಇದ್ದಾರೆ. ಓಕೆ, ಆನೆ ಸರ್ಕ್ಯುಲರ್ ಟ್ರ್ಯಾಕ್ ಇದೆ. ಆಫ್ ಎ ಲೆಂತ್ ಆಫ್ 800 ಮೀಟರ್. ಇದು ಲೆಂತ್ ಎಷ್ಟು 800 ಮೀಟರ್ ಇದೆ. ಬೋತ್ ಕ್ಯಾನ್ ಕಂಪ್ಲೀಟ್ 1 ರೌಂಡ್ ಇನ್ 200 ಸೆಕೆಂಡ್ ಆ್ಯಂಡ್ 250 ಸೆಕೆಂಡ್ಸು. ಸೊ ಎ ಅನ್ನೋನು 200 ಸೆಕೆಂಡ್ಸಲ್ಲಿ ಓಡ್ತಾನೆ ಒಂದು ರೌಂಡ್ನ, ಬಿ ಅನ್ನೋನು 250 ಸೆಕೆಂಡ್ಸಲ್ಲಿ ಓಡ್ತಾ ಇದ್ದಾನೆ. ಸೊ 800 ಮೀಟರ್ಸ್ನ 200 ಸೆಕೆಂಡ್ಸಲ್ಲಿ ಓಡ್ತಾ ಇದ್ದಾನೆ ಅಂತ ಅಂದರೆ ಸ್ಪೀಡ್ ಎಷ್ಟು ನಮಗೆ 800. ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮು. ಡಿಸ್ಟೆನ್ಸ್ 800 ಮೀಟರ್, ಟೈಮು 200. 800/200 ಅಂದರೆ 4 ಬರುತ್ತೆ. ಸೊ 4 ಮೀಟರ್ ಪರ್ ಸೆಕೆಂಡ್ ಓಡ್ತಾ ಇದ್ದಾನೆ ಯಾರು, ಎ. ಬಿ 800/250. ಸೊ 0 0 ಕ್ಯಾನ್ಸಲ್ ಮಾಡಿದ್ರೆ 80/250, 80/25. 25 to 4 ಮಾಡಿಕೊಂಡ್ರೆ ಜಸ್ಟ್ 100 ಆಗುತ್ತೆ. ಮೇಲ್ಗಡೆ 4 ಮಾಡಿಕೊಂಡ್ರೆ 320 ಆಗುತ್ತೆ. ಸೊ 3.2. ಅವನು 3.2 ಮೀಟರ್ಸ್ ಪರ್ ಸೆಕೆಂಡ್ ಓಡ್ತಾ ಇದ್ದಾನೆ. ಸೊ ಇವಾಗ ಏನು ಕೇಳ್ತಾ ಇದ್ದಾರೆ, ಆಫ್ಟರ್ ಹೌ ಮಚ್ ಟೈಮ್ ಫ್ರಮ್ ದ ಸ್ಟಾರ್ಟ್ ವಿಲ್ ದ ಫಾಸ್ಟರ್ ಪರ್ಸನ್ ಮೀಟ್ ದ ಸ್ಲೋವರ್ ಪರ್ಸನ್ ಫಾರ್ ದ ಲಾಸ್ಟ್ ಟೈಮ್. ಒಂದ್ಸಲ ಅವರಿಬ್ಬರು ಸ್ಟಾರ್ಟ್ ಆದಮೇಲೆ ಲಾಸ್ಟ್ ಟೈಮು ಅವರು ಯಾವಾಗ ಮೀಟ್ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ 800 ಮೀಟರ್ಸ್ ಇದೆ. ಓಕೆ, ಇವರಿಬ್ಬರು ಒಂದೇ ಸೈಡ್ಗೆ ಓಡ್ತಾ ಇರ್ತಾರೆ. 2 ರೇಸ್ ಆಗ್ತಿರೋದ್ರಿಂದ ಇಬ್ಬರು ಒಟ್ಟಿಗೆ ಒಂದೇ ಸೈಡ್ಗೆ ಓಡ್ತಾ ಇರ್ತಾರೆ. ಸೊ ರಿಲೇಟಿವ್ ಸ್ಪೀಡ್ ತೊಗೊಂಡ್ರೆ 4 ಮೀಟರ್ ಪರ್ ಸೆಕೆಂಡ್ಗೂ 3.2 ಮೀಟರ್ ಪರ್ ಸೆಕೆಂಡ್ಗೂ 0.8 ಬರುತ್ತೆ. ಸೊ 800 ಮಾಡಿದ್ರೆ
ಸೊ 1010 ಕ್ಯಾನ್ಸಲ್ಲು, ಸಾರಿ 1010 ಅಲ್ಲ, ಇನ್ನೊಂದು ಎಕ್ಸ್ಟ್ರಾ 0 ಹಾಕೊಂಡ್ರೆ ಈ ಪಾಯಿಂಟ್ ಹೋಗ್ಬಿಡುತ್ತೆ. ಸೊ 8 1 1000 ಸೆಕೆಂಡ್ಸ್ಗೆ, ಪ್ರತಿ 1000 ಸೆಕೆಂಡ್ಸ್ಗೂ ಅವರು ಮೀಟ್ ಆಗ್ತಾರೆ ಒಂದ್ಸಲ. ಓಕೆ, ಪ್ರತಿ 1000 ಸೆಕೆಂಡ್ಸ್ಗೂ ಅವ್ರು ಮೀಟ್ ಆಗ್ತಾರೆ. ಸೊ ಇವಾಗ ಫಸ್ಟ್ 1000 ಸೆಕೆಂಡ್ಸ್ಗೆ ಒಂದ್ಸಲ ಮೀಟ್ ಆಗ್ತಾರೆ, ಸೆಕೆಂಡ್ 1000 ಸೆಕೆಂಡ್ಸ್ಗೆ ಇನ್ನೊಂದ್ಸಲ, ಥರ್ಡ್ 1000 ಸೆಕೆಂಡ್ಸ್ಗೆ ಇನ್ನೊಂದ್ಸಲ, ಫೋರ್ತ್, ಆ ಥರ 1000 ಸೆಕೆಂಡ್ಸ್ಗೆ ಒಂದ್ಸಲ ಮೀಟ್ ಆಗ್ತಾರೆ. ಆದರೆ ಈ ಟೋಟಲ್ ಟ್ರ್ಯಾಕ್ ಇರೋದೇ 18 ಕಿಲೋಮೀಟರು. ಇವನು ಎ ಸ್ಪೀಡ್ ಎಷ್ಟು, 1 ಸೆಕೆಂಡ್ಗೆ 4 ಮೀಟರ್ಸು, ಅಂದರೆ 1000 ಸೆಕೆಂಡ್ಸಲ್ಲಿ 4000 ಮೀಟರ್ಸ್ ಓಡಿರ್ತಾನೆ. ಸೊ ಇಲ್ಲಿ ಟೋಟಲ್ 18 ಕಿಲೋಮೀಟರ್ ಅಂತ ಅಂದರೆ 18,000 ಮೀಟರ್ಸ್ ಇರುತ್ತೆ. ಸೊ 4 16,000 ಹೋಗ್ಬಿಟ್ಟಿರ್ತಾನೆ. ಸೊ 4 ಸಲ ಮೀಟ್ ಆಯ್ತಾರೆ. ಸೊ 4000 ಸೆಕೆಂಡ್ಸ್ಗೆ ಲಾಸ್ಟ್ ಟೈಮ್ ಮೀಟ್ ಆಗ್ತಾನೆ. ಯಾಕಂತ ಅಂದರೆ ಇನ್ನೊಂದು ಸಲ ತೊಗೊಂಡ್ಬಿಟ್ರೆ ಅವ್ನು ಮುಗಿಸ್ಬಿಟ್ಟಿರ್ತಾನೆ ಅಷ್ಟೊತ್ತಿಗೆ ಎ. ಅರ್ಥ ಆಯ್ತಲ್ವಾ? ಸೊ ಎ ಅನ್ನೋನು 4 ಮೀಟರ್ ಪರ್ ಸೆಕೆಂಡ್ ಓಡ್ತಾ ಇರ್ತಾನೆ, ಕರೆಕ್ಟ್ ಅಲ್ವಾ? ಆ ಥರ 1000 ಸೆಕೆಂಡ್ಸ್ ಓಡಿದ್ರೆ ಅವನು 4 ಕಿಲೋಮೀಟರ್ ಆಗೋಗಿರುತ್ತೆ. ಸೊ ಆ ಥರ 4000 ಸೆಕೆಂಡ್ಸಲ್ಲಿ 16 ಕಿಲೋಮೀಟರ್ ಆಗೋಗಿರುತ್ತೆ. ಅವ್ನು ನೆಕ್ಸ್ಟ್ 4000 ಇನ್ನೊಂದು 1000 ಬರಲ್ಲ, ಯಾಕಂದರೆ ಅಷ್ಟೊತ್ತಿಗೆ ಅವನು ಮುಗಿಸ್ಬಿಟ್ಟಿರ್ತಾನೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಲಾಸ್ಟ್ ಸಮ್ಮು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 27x³ 58x² ಪ್ಲಸ್ 31xy² ಪ್ಲಸ್ 8y ಕ್ಯೂಬು. ಸೊ ಇದು ಲಾಸ್ಟ್ ಪೇಪರಲ್ಲಿ ಹೆಂಗೆ ಮಾಡಿದ್ವಿ ನಾವು, ಎಕ್ಸ್ ಜಾಗದಲ್ಲಿ -5 ಹಾಕ್ಕೊಂಡು ವೈ ಜಾಗದಲ್ಲಿ ವಾಟ್ ಎವರ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ರೆ ಅದು ಹಾಕೊಂಡು ಮಾಡಿದ್ವಿ. ಆದರೆ ಅಲ್ಲಿ 2 3 ಏನೋ ಇತ್ತು ಅನಿಸುತ್ತೆ, 6 or 5 ಸ್ವಲ್ಪ ಈಸಿ ನಂಬರ್ಸ್ ಇತ್ತು ಅನಿಸುತ್ತೆ. ಆ ಥರನೂ ಮಾಡ್ಬೋದು. ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ, ಯಾಕಂದರೆ 7³ 343 ಆಗೋಗುತ್ತೆ. ಅದಾದಮೇಲೆ 343 × 8 ಅಥವಾ ಸ್ಕ್ವೇರ್, ಜಾಸ್ತಿ ನಂಬರ್ಸ್ 58 ಎಲ್ಲ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ, ಇದನ್ನು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬೋಣ. ಸೊ ನಮಗೆ a³ - b³ ಫಾರ್ಮುಲಾ ಗೊತ್ತಲ್ವಾ? ಸರಿ, a³ - b³ ಅಲ್ಲ, a - b ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಲ್ವಾ? ಏನು, a³ - b³ - 3ab × a - b, ಇದೊಂದು ಫಾರ್ಮುಲಾ. ಓಕೆ, a - b ಹೋಲ್ ಕ್ಯೂಬ್ ಇದೊಂದು ಫಾರ್ಮುಲಾ. ಸೊ ಇವಾಗ ನಾವು ಇಲ್ಲಿ ನೋಡಿ, 27 ಕ್ಯೂಬ್ ಯಾವುದು, 3 3 3 9 9 3 27, 8 ಇದು y ಕೊಟ್ಟಿದ್ದಾರೆ. ಸೊ y ಕ್ಯೂಬ್ ಅಂದರೆ 8 ಬರಬೇಕಾದ್ರೆ ಕ್ಯೂಬ್ ಯಾವುದು, 2. ಸೊ ಇದು ನಾನು 3x - 2y ಹೋಲ್ ಕ್ಯೂಬ್ ಅಂತ ಬರ್ಕೊಬೋದಲ್ವಾ? ಆವಾಗ ಈ ವ್ಯಾಲ್ಯೂ ಬರುತ್ತೆ. ಒಂದ್ಸಲ ಚೆಕ್ ಮಾಡೋಣ ಬರುತ್ತಾ ಅಂತ. ಸೊ a³ ಅಂತ ಅಂದರೆ 3x³. ಸೊ 3 3 9 9 3 27. ಸೊ 27x³ ಮೈನಸ್ b³ ಅಂದರೆ 2 2 2 4 4 2 8 8y³ - 3 × a ಎಷ್ಟು, 3x × b ಎಷ್ಟು, -2y. ಬಟ್ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ, ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದಾರೆ. 3a²b - ಪ್ಲಸ್ 3ab², ಈ ಥರ ಕೊಟ್ಟಿದ್ದಾರೆ. ಓಕೆ, 3a² × ಸ್ಕ್ವಯರ್ b ಮಾಡಬೇಕು. ಸೊ 3 × a² ಎಷ್ಟು, 3 3 3 9 9 3 27 ಸ್ಕ್ವಯರ್ b. ಓಕೆ, 27 ಸ್ಕ್ವಯರ್ b ವ್ಯಾಲ್ಯೂ ಎಷ್ಟು, 2. ಸೊ 27 ಸ್ಕ್ವಯರ್ × b ಅಂದರೆ 54 54x² a² b ಬಂತು. ಸೊ ಅದೇ ಥರ 3ab² ಅಂತಂದರೆ 3 × 3x 9x, b ಅಂತ ಅಂದರೆ 2 9 2 2 4. ಸೊ 3 × 3 9 3 24. ಸೊ 24 ಬಂದಿದೆ. ಓಕೆ, 24xy² ಇದೆ. ಇಲ್ಲಿ ನೋಡಿ, ಇಲ್ಲಿ 54 ಇದೆ, ಇಲ್ಲೇನೋ 58 ಇದೆ, ಇಲ್ಲಿ 24 ಇದೆ, ಸೊ ಇಲ್ಲಿ 31 ಇದೆ. ಅಂದರೆ ನಮಗೆ ಬರೋದಕ್ಕಿಂತನೂ ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಸೊ ಅದನ್ನು ನಾವು ತೆಗೆದಾಕೋಣ ಈಗ. ಓಕೆ, ಅದನ್ನು ತೆಗೆದಾಕಿದ್ರೆ ನಮಗೆ ಬೇಕಾಗಿರೋ ವ್ಯಾಲ್ಯೂ ಸಿಗುತ್ತೆ. ಓಕೆ ಓಕೆ, ಒಂದ್ಸಲ 3a 3 3 9 9 4 36. ಓಕೆ, ಇದು 36. ಸೊ 5 ಜಾಸ್ತಿ ಇದೆ, ಸೊ ಇಲ್ಲಿ 5 ತೆಗಿಬೇಕು. ಓಕೆ, ಇಲ್ಲಿ ನಮಗೆ 54 ಬಂತು, 58 ಐತೆ, ಇಲ್ಲಿ -4 ಜಾಸ್ತಿ ಇದೆ. ಓಕೆನಾ? ಸೊ ಇವಾಗ ನಾನು ಇಷ್ಟು ಫಾರ್ಮುಲಾನ ಇದಕ್ಕೆ ಮಾಡ್ತಾ ಇದ್ದೀನಿ. ಓಕೆ, a - b³ ಸೊ 3x - 2y ಹೋಲ್ ಕ್ಯೂಬ್ ಇದು ಹಂಗೆ ಇದೆ. ಇದರಿಂದ ಇವಾಗ ನಾನು ಮತ್ತೆ ಇಲ್ಲಿ 54 ಇದೆ, ಇಲ್ಲಿ 58 ಇದೆ, ಡಿಫ್ರೆನ್ಸ್ ಎಷ್ಟು, 4. ಸೊ ಇಲ್ಲಿ ಮೈನಸ್ ಇದೆ, ಮತ್ತೆ ಮೈನಸ್ ಹಾಕೊಂಡ್ರೆ ಅದು 58 ಆಗುತ್ತೆ. ಸೊ 4x²y, ಇಲ್ಲಿ 31 ಇದೆ, ಇಲ್ಲಿ 36 ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇದನ್ನು ಮತ್ತೆ ಮೈನಸ್ ಮಾಡಿದ್ರೆ ಅವಾಗ ಅದು 31 ಆಗೋಗುತ್ತೆ. 5xy². ಓಕೆ, ಅರ್ಥ ಆಗ್ತಿದೆಯಲ್ವಾ ನಾನು ಏನು ಮಾಡ್ತಾ ಇದ್ದೀನಿ ಅಂತ? ಸೊ ಎಕ್ಸ್ಟ್ರಾ ಇರೋದನ್ನ ತೆಗೆದಾಕ್ತಾ ಇದ್ದೀನಿ, ಕಮ್ಮಿ ಇರೋದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಕ್ಸ್ ವೈಲೇ ಆಲ್ರೆಡಿ ಗೊತ್ತು, ಎಕ್ಸ್ ಏನು -5. ಸೊ -5 × 3 ಏನು 15 -15. ಸೊ ಅದಾದಮೇಲೆ 2 × y ಅಂತ ಅಂದರೆ -7, ಇಲ್ಲೂ ಕೂಡ ಮೈನಸ್ ಇದೆ. ಸೊ ಮೈನಸ್ ಪ್ಲಸ್ ಆಗುತ್ತೆ, ಬಟ್ 7 2 14. ಓಕೆ, ಇದು +14.
ಸೊ 14 -15 ಅವರೆ -1 ಕ್ಯೂಬ್. -1 ಕ್ಯೂಬ್ ಏನು -1. ಸೊ ಇಷ್ಟು ವ್ಯಾಲ್ಯೂ ನಮಗೆ -1 ಬಂತು. ಅದ್ರ ಜೊತೆಗೆ -4x², ಇಲ್ಲಿನ ಕಾಮನ್ ತೆಗೆದ್ಬಿಡೋಣ. xy ಕಾಮನ್ ತೆಗೆದ್ರೆ ಇಲ್ಲೇನು ಮಿಕ್ಕುತ್ತೆ? 4x - 5y. ಓಕೆನಾ? ಸೊ -1 ಇಂಟು ಎಕ್ಸ್ ಅಂತ ಅಂದರೆ ಏನು? ಎಕ್ಸ್ ಅಂದರೆ -5. ಸೊ -1 ಇಂಟು -5, 5 1 5. ಇದು +5 ಆಗೋಗುತ್ತೆ. ಅದ್ರ ಜೊತೆಗೆ ಮತ್ತೆ y ಅದ್ರ ಜೊತೆಗೆ ಆ್ಯಡ್ ಮಾಡಬೇಕು. 5 7 35. ಇದು ಮತ್ತೆ ಮೈನಸ್ ಆಗೋಗುತ್ತೆ. -35 ಆಯಿತು. ಇಂಟು 4 ಇಂಟು ಎಕ್ಸ್ ಅಂತ ಅಂದರೆ -5. 4 5 20. -20, ಇದು ಮೈನಸ್ ಇರುತ್ತೆ. 5 7 35. ಮೈನಸ್ ಪ್ಲಸ್ 35. ಸೊ ಇಲ್ಲಿ ಎಷ್ಟು ಮಿಕ್ಕುತ್ತೆ ಒಳಗಡೆ? ನಮಗೆ 15 ಮಿಕ್ಕುತ್ತೆ. -1 -35 +15. 35 ಜಾಸ್ತಿ ಅಲ್ವಾ? ಸೊ ಇವಾಗ ಇದು ಇವೆರಡಕ್ಕೂ ಇಂಟು ಮಾಡಿ. 15 35 ಅಷ್ಟೊಂದು ಕೊಟ್ಟಿರೋ ಆಪ್ಷನ್ಸ್ ಯಾವುದು ಬರೋಲ್ಲ. ಸೊ ಇಲ್ಲೇ ಡೈರೆಕ್ಟಾಗಿ ಮಾಡೋಣ. ಇಷ್ಟು ವ್ಯಾಲ್ಯೂ -1 ಬಂತು, ಅದಂತೂ ಪಕ್ಕ. ಅದಾದಮೇಲೆ ಇಲ್ಲಿ ಮೈನಸ್ಸು ಬ್ರ್ಯಾಕೆಟಲ್ಲಿ x² ಏನು 5. 5 5 25. 25 4 20 -25 ಅಥವಾ ಪ್ಲಸ್ಸೇ. 25 ಇಂಟು 4 100. 100 ಇಂಟು -7 -700. ಪ್ಲಸ್ 700 ಬರುತ್ತೆ. ಸೊ ಈ ಕಡೆ ಮತ್ತೆ ಮೈನಸ್ಸು ಬ್ರ್ಯಾಕೆಟಲ್ಲಿ 5 ಇಂಟು ಎಕ್ಸ್ ಅಂತಂದರೆ 25. y² ಅಂತಂದರೆ 49. 25 ಇಂಟು 49. 9 5 45. 9 2 18. 5 4 20. 38. 42. 4 ಕ್ಯಾರಿ ಇರುತ್ತೆ. 4 2 8. 9 10 11 12. 1 2 2 5. ಸೊ ಇದು ಮೈನಸ್ ಬಂದಿರುತ್ತೆ. ಮೈನಸ್ ಪ್ಲಸ್ಸು. ಸೊ 1 2 2 5 700. 5 2 9 1 ಮತ್ತು -1 1924. ಓಕೆ, ಇಲ್ಲಿಗೆ 8 ಪೇಪರ್ಸ್ ಆಯಿತು. ಇನ್ನೂ 31 ಪೇಪರ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.